2026ನೇ ಸಾಲಿನ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಸಂಕ್ರಾಂತಿ ಹಬ್ಬದ ವಿಶಿಷ್ಟತೆ ಅಂದರೆ ರೈತಾಪಿ ವರ್ಗದವರು ಬೆಳೆದಿರ್ತಕ್ಕಂಥ ಹೊಸ ಬೆಳೆಗಳನ್ನು ಸುಗ್ಗಿಯ ಕಾಲ ಪ್ರಾರಂಭ ಮಾಡತಕ್ಕಂಥ ಮುನ್ನಾ ದಿನ ಇದು. ಈ ಸಂದರ್ಭದಲ್ಲಿ ನಾಡಿನ ರೈತಾಪಿ ವರ್ಗದವ್ರಿಗೂ ಮತ್ತು ಕೃಷಿ ಕಾರ್ಮಿಕರಿಗೂ ದುಡಿಯುವ ವರ್ಗಕ್ಕೂ ಭಗವಂತ ಹೆಚ್ಚಿನ ನೆಮ್ಮದಿಯನ್ನ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಕಾಯಕ ಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನ ನಾವು ಜನವರಿ 14ರಂದು ಆಚರಣೆ ಮಾಡತಕ್ಕಂಥದ್ದು ನೂರಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಸಂಪ್ರದಾಯ. ಈ ಸಂಪ್ರದಾಯ ಜಾತಿ, ಧರ್ಮ, ಮತ ಎಲ್ಲವನ್ನೂ ಕಡೆಗಣಿಸಿ 12ನೇ ಶತಮಾನದ ಶರಣರ ಆಶಯದಂತೆ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಸಮೃದ್ಧ ಬೆಳೆ ನೀಡಿ ಭಗವಂತ ಹೆಚ್ಚಿನ ನೆಮ್ಮದಿ ಶಾಂತಿಯನ್ನ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.